ನೋಡಿ, ಇದು ನೆಲನೆಲ್ಲಿ ಬಂಗಾರದ ಬೆಲೆ ಬಾಳುವ ಈ ಪುಟ್ಟ ಗಿಡ. ಇದು ಕಿಡ್ನಿ ಹಾಗೆಯೇ ಲಿವರ್ ಸಮಸ್ಯೆಗಳಿಗೆ ಇದು ಪ್ರಕೃತಿ ನೀಡಿದ ವರ. ನಮ್ಮ ಸುತ್ತಮುತ್ತಲ ಪರಿಸರದಲ್ಲಿ, ಹೊಲ ಗದ್ದೆಗಳ ಬದಿಯಲ್ಲಿ ಅಥವಾ ಮನೆಯ ಅಂಗಳದಲ್ಲಿ ತಾನಾಗಿಯೇ ಬೆಳೆಯುವ ಸಾವಿರಾರು ಸಸ್ಯಗಳಿವೆ. ಅವುಗಳಲ್ಲಿ ಹೆಚ್ಚಿನವುಗಳು ನಾವು ಕಳೆಗಿಡ ಎಂದು ಭಾವಿಸಿ ನಿರ್ಲಕ್ಷಿಸುತ್ತೇವೆ. ಆದರೆ ಅಂತಹ ಸಸ್ಯಗಳಲ್ಲಿ ಅತ್ಯಂತ ಅಮೂಲ್ಯವಾದದ್ದು ನೆಲನೆಲ್ಲಿ. ಇದನ್ನು ಕಿರುನೆಲ್ಲಿ ಅಥವಾ ಸಂಸ್ಕೃತದಲ್ಲಿ ಭೂಮಿ ಆಮ್ಲಕ್ಕಿ ಅಂತೆಲ್ಲ ಕರೀತಾರೆ. ನೋಡೋದಕ್ಕೆ ಅತಿ ಸಣ್ಣದಾಗಿ ಕಂಡರೂ ಇದರ ಔಷಧೀಯ ಗುಣಗಳು ಮಾತ್ರ ಬೆಟ್ಟದಷ್ಟು ದೊಡ್ಡವು. ನೆಲನೆಲ್ಲಿ ಎಂಬ ಹೆಸರು ಈ ಗಿಡಕ್ಕೆ ಬರಲು ಅದರ ವಿಶಿಷ್ಟ ರೂಪವೇ ಕಾರಣ. ಈ ಸಸ್ಯದ ಎಲೆಗಳು ನೋಡಲು ನೆಲ್ಲಿಕಾಯಿ ಗಿಡದ ಎಲೆಗಳಂತೆಯೇ ಇರುತ್ತೆ. ಇದು ನೆಲದ ಮೇಲೆ ಹರಡಿಕೊಂಡಂತೆ ಕೇವಲ 10ರಿಂದ 60 ಸೆಂಟಿಮೀಟರ್ ಎತ್ತರದವರೆಗೆ ಮಾತ್ರ ಬೆಳೆಯುವ ಪುಟ್ಟ ಗಿಡವಾಗಿರೋದ್ರಿಂದ ಇದನ್ನು ನೆಲದ ಮೇಲಿರುವ ನೆಲ್ಲಿ ಅಥವಾ ನೆಲನೆಲ್ಲಿ ಅಂತ ಕರೆಯಲಾಗುತ್ತೆ. ಇದರ ಮತ್ತೊಂದು ವಿಶೇಷವೇನೆಂದರೆ, ಪ್ರತಿಯೊಂದು ಎಲೆಯ ಹಿಂಬದಿಯಲ್ಲಿ ಸಾಲಾಗಿ ಜೋಡಿಸಿದಂತೆ ಪುಟ್ಟ ಪುಟ್ಟ ಕಾಯಿಗಳಿರುತ್ತೆ. ಇವುಗಳನ್ನು ನೋಡಿದರೆ ನೆಲ್ಲಿಕಾಯಿಯ ಪುಟ್ಟ ಆವೃತ್ತಿಯಂತೆ ಭಾಸವಾಗುತ್ತೆ. ಈ ವಿಶಿಷ್ಟ ರಚನೆಯೇ ಈ ಔಷಧೀಯ ಗಿಡವನ್ನು ಸುಲಭವಾಗಿ ಗುರುತಿಸಲು ನಮಗೆ ಸಹಾಯ ಮಾಡುತ್ತೆ. ಇಂದಿನ ಧಾವಂತ ಬದುಕಿನಲ್ಲಿ ನಮಗೆ ಅರಿವಿಲ್ಲದಂತೆ ನಮ್ಮ ಆಹಾರ ಪದ್ಧತಿ ಹಾಗೆಯೇ ಜೀವನ ಶೈಲಿಯಿಂದ ಲಿವರು ಹಾಗೆಯೇ ಕಿಡ್ನಿ ಸಮಸ್ಯೆಗಳು ಹೆಚ್ಚಾಗ್ತಿವೆ. ಇಂತಹ ಮಾರಕ ಕಾಯಿಲೆಗಳಿಗೆ ಸಾವಿರಾರು ರೂಪಾಯಿ ಖರ್ಚು ಮಾಡುವ ಬದಲು ನಮ್ಮ ಹಿತ್ತಲಲ್ಲೇ ಸಿಗುವ ಈ ಪುಟ್ಟ ಗಿಡ ಸಂಜೀವಿನಿಯಂತೆ ಕೆಲಸ ಮಾಡುತ್ತೆ ಅನ್ನೋದನ್ನು ತಿಳಿಯೋಣ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಲಿವರು ಕಾಮಾಲೆ ರೋಗಕ್ಕೆ ರಾಮಬಾಣ ಈ ನೆಲನೆಲ್ಲಿ. ಲಿವರ್ ಸಂಬಂಧಿತ ಸಮಸ್ಯೆಗಳಿಗೆ ಜಗತ್ತಿನಲ್ಲೇ ಅತ್ಯುತ್ತಮ ಮನೆಮದ್ದು ಅಂದರೆ ಈ ನೆಲನೆಲ್ಲಿ. ಇದು ಲಿವರನ್ನು ಡಿಟಾಕ್ಸ್ ಮಾಡಿ ಹೆಪಟೈಟಿಸ್ ಬಿ ಹಾಗೆಯೇ ಕಾಮಾಲೆ ಏನಂತ ಕರಿತೀವಿ, ಜಾಂಡೀಸ್ ಅಂತ ರೋಗವನ್ನು ಬುಡ ಸಮೇತ ನಿವಾರಿಸಲು ಸಹಾಯ ಮಾಡುತ್ತೆ. ಲಿವರ್ನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವಲ್ಲಿ ಇದನ್ನು ಮೀರಿಸುವ ಮತ್ತೊಂದು ಸಸ್ಯ ಇಲ್ಲ. ಹಾಗೆಯೇ ಕಿಡ್ನಿಯಲ್ಲಿ ಕಲ್ಲುಗಳೇನಾದರೂ ಇದ್ದರೆ ನಿವಾರಣೆ ಮಾಡುತ್ತೆ. ನೆಲನೆಲ್ಲಿ ಗಿಡಕ್ಕೆ ಇಂಗ್ಲಿಷ್ನಲ್ಲಿ ಸ್ಟೋನ್ ಬ್ರೇಕರ್ ಅಂತ ಕರೀತಾರೆ. ಇದು ಮೂತ್ರಪಿಂಡದಲ್ಲಿ ಉಂಟಾಗುವ ಸಣ್ಣ ಸಣ್ಣ ಕಲ್ಲುಗಳನ್ನು ನೈಸರ್ಗಿಕವಾಗಿ ಕರಗಿಸಿ ಹೊರಹಾಕಲು ಹಾಗೆಯೇ ಕಿಡ್ನಿ ಆರೋಗ್ಯವನ್ನು ಸುಧಾರಿಸಲು ವರದಾನ ಇದು. ಹಾಗೆಯೇ ಮೂತ್ರನಾಳದ ಸೋಂಕು, ಯೂರಿನ್ ಇನ್ಫೆಕ್ಷನ್ ಆಗಿದ್ದರೆ ಈ ಸೋಂಕನ್ನು ಕೂಡ ನಿವಾರಣೆ ಮಾಡುತ್ತೆ. ಮೂತ್ರ ವಿಸರ್ಜನೆ ವೇಳೆ ಉರಿ ಅಥವಾ ತಡೆ ಸೋಂಕು ಇದ್ದರೆ ನೆಲನೆಲ್ಲಿಯನ್ನು ಸೇವಿಸೋದ್ರಿಂದ ತಕ್ಷಣದ ಆರಾಮ ಸಿಗುತ್ತೆ. ಇದು ಮೂತ್ರಕೋಶವನ್ನು ಶುದ್ಧೀಕರಿಸಿ ವಿಷಕಾರಿ ಅಂಶಗಳನ್ನು ಹೊರಹಾಕುತ್ತೆ. ಹಾಗೆಯೇ ಈ ನೆಲನೆಲ್ಲಿ ವಿಟಮಿನ್ ಸಿಯ ಒಂದು ಗಣಿ. ನೆಲನೆಲ್ಲಿಯಲ್ಲಿ ಕಿತ್ತಳೆ ಅಥವಾ ನಿಂಬೆ ಹಣ್ಣಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೈಸರ್ಗಿಕ ವಿಟಮಿನ್ ಸಿ ಅಡಗಿದೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ವೈರಲ್ ಜ್ವರ ಹಾಗೆಯೇ ಶೀತದಿಂದ ನಮ್ಮನ್ನು ರಕ್ಷಿಸುತ್ತೆ. ಮಧುಮೇಹ ಬಿಪಿಯನ್ನು ನಿಯಂತ್ರಣ ಮಾಡುತ್ತೆ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹಾಗೆಯೇ ಅಧಿಕ ರಕ್ತದೊತ್ತಡವನ್ನು ಸಮತೋಲನದಲ್ಲಿಡಲು ಈ ಗಿಡದ ಸತ್ವಗಳು ಬಹಳ ಸಹಕಾರಿ. ಹಾಗೆಯೇ ಚರ್ಮದ ಕಾಯಿಲೆಗಳೇನಾದರೂ ಇದ್ದರೆ ರಕ್ತವನ್ನು ಶುದ್ಧೀಕರಿಸುವ ಗುಣ ಈ ಒಂದು ನೆಲನೆಲ್ಲಿಯಲ್ಲಿರೋದ್ರಿಂದ ತುರಿಕೆ, ಕಜ್ಜಿ ಹಾಗೆಯೇ ಮುಖದ ಮೇಲಿನ ಕಲೆಗಳು ನಿವಾರಣೆಯಾಗಿ ಚರ್ಮವು ಕಾಂತಿಯುತವಾಗಿರುತ್ತೆ. ಹಾಗೆಯೇ ಕಣ್ಣಿನ ದೃಷ್ಟಿಯನ್ನು ಕೂಡ ಸುಧಾರಣೆ ಮಾಡುತ್ತೆ. ಆಯುರ್ವೇದದ ಪ್ರಕಾರ ನೆಲನೆಲ್ಲಿಯ ನಿಯಮಿತ ಸೇವನೆಯು ಕಣ್ಣಿನ ದೃಷ್ಟಿಯನ್ನು ತೀಕ್ಷ್ಣಗೊಳಿಸಲು ಕೂಡ ಸಹಕಾರಿ ಮಾಡುತ್ತೆ. ನೆಲನೆಲ್ಲಿ ಜೀರ್ಣಶಕ್ತಿ ಸುಧಾರಣೆ ಕೂಡ ಮಾಡುತ್ತೆ. ಅಜೀರ್ಣ, ಗ್ಯಾಸ್ಟ್ರಿಕ್ಕು ಹಾಗೆಯೇ ಮಲಬದ್ಧತೆಯಂತಹ ಹೊಟ್ಟೆಯ ಸಮಸ್ಯೆಗಳಿಗೆ ಇದು ಹಿತ ನೀಡುತ್ತೆ. ದೇಹಕ್ಕೆ ತಂಪು ಕೂಡ ನೀಡುತ್ತೆ. ಬೇಸಿಗೆ ಕಾಲದಲ್ಲಿ ಅಥವಾ ದೇಹದಲ್ಲಿ ಅತಿಯಾದ ಉಷ್ಣತೆ ಇದ್ದಾಗ ನೆಲನೆಲ್ಲಿ ಹಾಗೆಯೇ ಹಾಲಿನ ಈ ಒಂದು ಮಿಶ್ರಣವು ದೇಹವನ್ನು ತಂಪುಗೊಳಿಸಲು ಹಾಗೆಯೇ ಮನಸ್ಸಿಗೆ ತಾಜಾತನ ನೀಡಲು ಸಹಕಾರಿಯಾಗಿ ಕಾರ್ಯನಿರ್ವಹಿಸುತ್ತೆ. ಹಾಗೆಯೇ ಯಾವೆಲ್ಲ ರೂಪದಲ್ಲಿ ಈ ನೆಲನೆಲ್ಲಿಯನ್ನು ನಾವು ಸೇವನೆ ಮಾಡ್ಬೋದು ಅಂತಂದರೆ, ಕಷಾಯದ ರೂಪದಲ್ಲಿ ಇಡೀ ಗಿಡವನ್ನು ಬೇರು ಸಮೇತ ಚೆನ್ನಾಗಿ ತೊಳೆದು ನೀರಿನಲ್ಲಿ ಕುದಿಸಿ ನೀರು ಅರ್ಧದಷ್ಟಾದ ಮೇಲೆ ಅದನ್ನು ಸೋಸಿಕೊಂಡು ಕುಡಿಯೋದ್ರಿಂದ ದೇಹಕ್ಕೆ ಬಹಳ ತಂಪು ಹಾಗೆಯೇ ಆರೋಗ್ಯಕರ. ಹಾಗೆಯೇ ತಾಜಾ ಜ್ಯೂಸನ್ನು ಕೂಡ ನೀವು ಸೇವನೆ ಮಾಡ್ಬೋದು.
ತಾಜಾ ನೆಲನೆಲ್ಲಿ ಎಲೆಗಳನ್ನು ಜಜ್ಜಿ ತೆಗೆದ ರಸವನ್ನು ಸ್ವಲ್ಪ ನೀರಿನೊಂದಿಗೆ ಬೆರೆಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ. ಹಾಗೆಯೇ ನೊರೆ ಹಾಲಿನೊಂದಿಗೆ ವಿಶೇಷ ಬಳಕೆಯನ್ನು ನೀವು ಮಾಡ್ಬೋದು. ಸಾಂಪ್ರದಾಯಿಕ ವೈದ್ಯ ಪದ್ಧತಿಯಲ್ಲಿ ನೆಲನೆಲ್ಲಿಯ ರಸವನ್ನು ಹಸಿ ಹಾಲಿನೊಂದಿಗೆ ಬೆರೆಸಿ ಸೇವನೆ ಮಾಡೋದ್ರಿಂದ ಪವಾಡದಂತೆ ಕೆಲಸ ಮಾಡುತ್ತೆ. ಇದು ಲಿವರನ್ನು ಅತ್ಯಂತ ವೇಗವಾಗಿ ಪುನಶ್ಚೇತನಗೊಳಿಸುತ್ತೆ. ಹಾಗೆಯೇ ಪೌಡರ್ ಅಥವಾ ಟ್ಯಾಬ್ಲೆಟ್ ರೂಪದಲ್ಲಿ ಕೂಡ ನೀವು ತೊಗೊಬೋದು. ಯಾವ ರೀತಿ ಅಂದರೆ, ತಾಜಾ ಗಿಡ ಸಿಗದವರು ಮಾರುಕಟ್ಟೆಯಲ್ಲಿ ಲಭ್ಯವಿರುವ ನೆಲನೆಲ್ಲಿಯ ಚೂರ್ಣ ಅಥವಾ ಮಾತ್ರೆಗಳನ್ನು ವೈದ್ಯರ ಸಲಹೆಯಂತೆ ಬಳಸಬಹುದು. ನೆಲನೆಲ್ಲಿಯು ಅತ್ಯಂತ ಶಕ್ತಿಶಾಲಿ ಔಷಧಿಯಾಗಿರೋದ್ರಿಂದ ಗರ್ಭಿಣಿಯರು ಹಾಗೆಯೇ ಗಂಭೀರ ಆರೋಗ್ಯ ಸಮಸ್ಯೆ ಇರುವಂಥವರು ಆಯುರ್ವೇದ ವೈದ್ಯರ ಮಾರ್ಗದರ್ಶನದಲ್ಲಿ ಇದನ್ನು ಬಳಸುವುದು ಸೂಕ್ತ. ಈ ಗಿಡವನ್ನು ನೀವೆಂದಾದರೂ ಬಳಸಿದ್ದೀರಾ? ನಿಮ್ಮ ಅನುಭವವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ವಿಡಿಯೋಗೊಂದು ಲೈಕ್ ಮಾಡಿ, ವಿಡಿಯೋವನ್ನು ಸೇವ್ ಮಾಡಿಟ್ಕೊಳ್ಳಿ. ಈ ಚಿಕ್ಕ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇನ್ನಷ್ಟು ಅಪ್ಡೇಟ್ಗಾಗಿ ಹಳ್ಳಿಮನೆ ಔಷಧಿ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಹಾಗೆಯೇ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಿ. ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳು.